ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ 17 ಮತ್ತು 18ರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ. ಪ್ರಪಂಚದಲ್ಲಿ ನೈಟ್ರಸ್ ಆಕ್ಸೈಡ್ನ ಎರಡನೇ ಅತಿದೊಡ್ಡ ಹೊರಸೂಸುವಿಕೆ ದೇಶ ಯಾವುದು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಭಾರತ. ಭಾರತ ದೇಶವು ಪ್ರಪಂಚದಲ್ಲಿ ನೈಟ್ರಸ್ ಆಕ್ಸೈಡನ್ನು ಹೊರಸೂಸುವಂತಹ ಎರಡನೇ ದೇಶ ಆಗಿದೆ. ಇನ್ನು ಇದರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ನೈಟ್ರಸ್ ಆಕ್ಸೈಡನ್ನು N2O ಎಂದು ಸಹ ಕರೀತಾರೆ. N2O ಇದು ಒಂದು ಹಸಿರುಮನೆ ಅನಿಲವಾಗಿದ್ದು ಇದು ಇಂಗಾಲದ ಡೈಆಕ್ಸೈಡ್ಗಿಂತ ವಾತಾವರಣವನ್ನು ಹೆಚ್ಚಿಗೆ ಬೆಚ್ಚಗಿಡುತ್ತದೆ. ಯಾವುದು? ನೈಟ್ರಸ್ ಆಕ್ಸೈಡ್. ಈ ನೈಟ್ರಸ್ ಆಕ್ಸೈಡನ್ನು ಅತಿ ಹೆಚ್ಚು ಹೊರಸೂಸುವಂಥ ದೇಶ ಯಾವುದಪ್ಪ ಅಂದರೆ ಚೀನಾ ದೇಶ. ಎರಡನೇ ಸ್ಥಾನದಲ್ಲಿ ಭಾರತ ಇದೆ. ಇನ್ನು ಮೂರನೇ ಸ್ಥಾನದಲ್ಲಿ ಅಮೆರಿಕ ಇದೆ, USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ನಾಲ್ಕನೆಯ ಸ್ಥಾನದಲ್ಲಿ ಬ್ರೆಜಿಲ್ ಮತ್ತು ಐದನೆಯ ಸ್ಥಾನದಲ್ಲಿ ರಷ್ಯಾ ದೇಶವು ಕಂಡುಬರುತ್ತದೆ. ಕಳೆದ 4 ದಶಕಗಳಲ್ಲಿ ಮಾನವ ಚಟುವಟಿಕೆಯಿಂದ N2O ಅಂದರೆ ನೈಟ್ರಸ್ ಆಕ್ಸೈಡ್ನ ಹೊರಸೂಸುವಿಕೆಯ ಪ್ರಮಾಣವು 40% ಹೆಚ್ಚಾಗಿದೆ. ಇನ್ನು ನೈಟ್ರಸ್ ಆಕ್ಸೈಡ್ ಬಗ್ಗೆ ಸಹ ಪರೀಕ್ಷೆಯಲ್ಲಿ ಬಹಳಷ್ಟು ಸಲ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರ ಬಗ್ಗೆ ಸಹ ಸ್ವಲ್ಪ ತಿಳಿದುಕೊಳ್ಳೋಣ. ನೈಟ್ರಸ್ ಆಕ್ಸೈಡ್ ಎಂಬುದು ಇದೊಂದು ಬಣ್ಣರಹಿತವಾದಂಥ ಅನಿಲ ಆಗಿದೆ. ಕಲರ್ಲೆಸ್ ಗ್ಯಾಸ್ ಆಗಿದೆ. ಈ ಅನಿಲವನ್ನು ನೈಟ್ರಸ್ ಆಕ್ಸೈಡ್ ಅನಿಲವನ್ನು ನಗುವ ಅನಿಲ ಎಂದು ಸಹ ಕರೆಯುತ್ತಾರೆ. ಲಾಫಿಂಗ್ ಗ್ಯಾಸ್, ಇದು ಸಹ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇದನ್ನು ಲಾಫಿಂಗ್ ಗ್ಯಾಸ್ ಎಂದು ಕರೆಯುತ್ತಾರೆ. ಇನ್ನು ಅದೇ ರೀತಿಯಾಗಿ ನೈಟ್ರಸ್ ಆಕ್ಸೈಡನ್ನು ಅರವಳಿಕೆ ಮತ್ತು ನೋವು ನಿವಾರಕ ಪರಿಣಾಮದಿಂದಾಗಿ ಇದನ್ನು ಶಸ್ತ್ರಚಿಕಿತ್ಸೆ ಮತ್ತು ದಂತ ವೈದ್ಯಶಾಸ್ತ್ರದಲ್ಲಿ ಸಹ ನೈಟ್ರಸ್ ಆಕ್ಸೈಡನ್ನು ಬಳಸುತ್ತಾರೆ. ಇದಿಷ್ಟು ಈ ಪ್ರಶ್ನೆಯ ಬಗ್ಗೆ ಮಾಹಿತಿ. ಇನ್ನು ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಇಕ್ವೆಸ್ಟ್ರಿಯನ್ನಲ್ಲಿ ಗ್ರ್ಯಾಂಡ್ ಪ್ರಿಕ್ಸ್ ಇವೆಂಟ್ ಗೆದ್ದ ಮೊದಲ ಭಾರತೀಯ ಯಾರು ಎಂಬ ಪ್ರಶ್ನೆ ಇದೆ. ಇದು ಇಕ್ವೆಸ್ಟ್ರಿಯನ್ನಲ್ಲಿ ನಡೆದಂಥ ಗ್ರ್ಯಾಂಡ್ ಪ್ರಿಕ್ಸ್ ಅವಾರ್ಡ್. ಇದು ಹಾರ್ಸ್ ರೈಡಿಂಗ್ಗೆ ಸಂಬಂಧಪಟ್ಟಿದೆ. ಇದರಲ್ಲಿ ಮೊದಲ ಬಾರಿಗೆ ಭಾರತೀಯರು ಯಾರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಶ್ರುತಿ ಊರ ಇವರು ಇಕ್ವೆಸ್ಟ್ರಿಯನ್ನಲ್ಲಿ ನಡೆದಂಥ ಗ್ರ್ಯಾಂಡ್ ಪ್ರಿಕ್ಸ್ ಇವೆಂಟ್ನಲ್ಲಿ ಮೊದಲ ಬಾರಿಗೆ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಎರಡನೇ ಸ್ಥಾನದಲ್ಲಿರುವಂಥವ್ರು ಯಾರಪ್ಪ ಅಂದರೆ ಮಾಲ್ಡೋವಾದ ಟಿಟಿಯಾನೋ ಅಂಟೋನೆಂಕೊ, ಇವರು ಎರಡನೇ ಸ್ಥಾನದಲ್ಲಿದ್ದಾರೆ. ಶ್ರುತಿಯವರು 2010ರಲ್ಲಿ ನಡೆದಂತಹ ಡ್ರೆಸೇಜ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಸಹ ಭಾರತವನ್ನು ಪ್ರತಿನಿಧಿಸಿದ್ದರು. ಇನ್ನು ಇತ್ತೀಚೆಗೆ ನಡೆದಂಥ ಕೆಲವೊಂದಿಷ್ಟು ಕ್ರೀಡಾ ಸುದ್ದಿಗಳ ಬಗ್ಗೆ ಸಹ ತಿಳಿದುಕೊಳ್ಳೋಣ. ಇದು ಸಹ ಪರೀಕ್ಷೆ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿದೆ. ಭಾರತದಲ್ಲಿ ಮುಂದಿನ 2025ರಲ್ಲಿ ಪುರುಷರ ಜೂನಿಯರ್ ಹಾಕಿ ವಿಶ್ವಕಪ್ ಪಂದ್ಯ ನಡೆಯಲಿದೆ. ಎಷ್ಟರಲ್ಲಪ್ಪ ಅಂದರೆ 2025ರಲ್ಲಿ ಭಾರತದಲ್ಲಿ ಪುರುಷರ ಹಾಕಿ ವಿಶ್ವಕಪ್ ನಡೆಯಲಿದೆ. ಇನ್ನು ಫಿಫಾ ಮಹಿಳಾ ವಿಶ್ವಕಪ್ 2027 ಇದನ್ನು ಬ್ರೆಜಿಲ್ ದೇಶ ಆಯೋಜಿಸುತ್ತದೆ. ಆಸ್ಟ್ರೇಲಿಯಾ ಮತ್ತು ಉಜ್ಬೇಕಿಸ್ತಾನ್ AFC ಮಹಿಳಾ ವಿಶ್ವ ಏಷ್ಯನ್ ಕಪ್ಗಳನ್ನು ಆಯೋಜಿಸಲಿವೆ. ಭಾರತವು ಗುವಾಹಟಿಯಲ್ಲಿರುವ ನ್ಯಾಷನಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ನಲ್ಲಿ BWF ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ 2025ನಲ್ಲಿ ಆಯೋಜಿಸಲಿದೆ. ಇನ್ನು ತಮಿಳುನಾಡಿನ P. ಶ್ಯಾಮನಿಕಲ್, ಇದು ಪರೀಕ್ಷೆ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿದೆ. ತಮಿಳುನಾಡಿನ P. ಶ್ಯಾಮನಿಕಲ್ ಇವರು ಭಾರತದ 85ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇನ್ನು ತಮಿಳುನಾಡಿನ ಚೆನ್ನೈಯನ್ನು ಭಾರತದ ಚೆಸ್ಗಳ ರಾಜಧಾನಿ ಎಂದು ಸಹ ಕರೆಯುತ್ತಾರೆ. ಇನ್ನು ಅದೇ ರೀತಿಯಾಗಿ ಸಾತ್ವಿಕ್ ಸಾಯಿರಾಜ್ ಹಾಗೂ ಚಿರಾಗ್ ಶೆಟ್ಟಿ ಇವರು ಥೈಲ್ಯಾಂಡ್ ಓಪನ್ನಲ್ಲಿ ಪುರುಷರ ಮಿಶ್ರ ಡಬಲ್ಸ್ನಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಯಾರು? ಸಾತ್ವಿಕ್ ಸಾಯಿರಾಜ್ ಹಾಗೂ ಚಿರಾಗ್ ಶೆಟ್ಟಿ. ಇವರಿಗೆ ಇತ್ತೀಚೆಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರನ್ನು ಮರು ನೇಮಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಪ್ರಮೋದ್ ಕುಮಾರ್ ಮಿಶ್ರಾ ಇವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪ್ರಧಾನ ಕಾರ್ಯದರ್ಶಿಯಾಗಿ ಮರು ನೇಮಕ ಮಾಡಲಾಗಿದೆ. ಇನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಇವರು 1972ರ ಬ್ಯಾಚ್ನ ನಿವೃತ್ತ IAS ಅಧಿಕಾರಿಯಾಗಿದ್ದಾರೆ. ಇವರು ಕಳೆದ 1 ದಶಕದಿಂದ ನರೇಂದ್ರ ಮೋದಿಯವರ ಜೊತೆಗೆ ನಿಕಟವಾದಂಥ ಸಂಪರ್ಕವನ್ನು ಹೊಂದಿದ್ದಾರೆ. ಇವರು 2014ರಿಂದ 2019ರವರೆಗೆ ನರೇಂದ್ರ ಮೋದಿಯವರ ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿಯಾಗಿ ಸಹ ಸೇವೆಯನ್ನು ಸಲ್ಲಿಸಿದ್ದರು. ಪ್ರಸ್ತುತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದಾರೆ ಎಂದು ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯು ಆದೇಶದಲ್ಲಿ ತಿಳಿಸಿದೆ. ಇನ್ನು ಮುಂದಿನ ಪ್ರಶ್ನೆ, ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹಾಗಾರರಾಗಿ ಯಾರನ್ನು ನೇಮಿಸಲಾಗಿದೆ? NSA ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಯಾರನ್ನು ಮರು ನೇಮಕ ಮಾಡಲಾಗಿದೆ? ಅಂದರೆ ಈ ಹಿಂದೆ ಸಹ ಇವರೇ ಇದ್ದರು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಅಜಿತ್ ದೋವಲ್ ಅವರನ್ನು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ನೇಮಕ ಮಾಡಲಾಗಿದೆ. ಇನ್ನು ಇವರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಅಜಿತ್ ದೋವಲ್ ಇವರು 1968ರ ಬ್ಯಾಚ್ನ IPS ಅಧಿಕಾರಿಯಾಗಿದ್ದಾರೆ. ಅಜಿತ್ ದೋವಲ್ ಇವರು ಹೆಸರಾಂತ ಭಯೋತ್ಪಾದನೆ ನಿಗ್ರಹ ಪರಿಣಿತರಾಗಿದ್ದಾರೆ. ಅಂದರೆ ಬೇರೆ ದೇಶದಲ್ಲಿರುವಂಥ ಉಗ್ರರು, ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದಲ್ಲಿರುವಂಥ ಉಗ್ರರು ನಮ್ಮ ಭಾರತ ಮೇಲೆ ದಾಳಿ ಮಾಡಬೇಕಾದರೆ ಅವರು ತೆಗೆದುಕೊಳ್ಳುವಂಥ ನಿರ್ಧಾರ ಹಾಗೂ ರೀತಿಗಳ ಬಗ್ಗೆ ಅತ್ಯಂತ ಅತಿ ಹೆಚ್ಚು ಪರಿಣಿತರಾಗಿರುವಂಥ ಅಜಿತ್ ದೋವಲ್ ಇವರು ನರೇಂದ್ರ ಮೋದಿಯವರ ಗೌರ್ಮೆಂಟ್ನಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಜಿತ್ ದೋವಲ್ ಅವರು
ಮೇ 2014ರಲ್ಲಿ ಸಹ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ನೇಮಕವಾಗಿದ್ದರು. ನರೇಂದ್ರ ಮೋದಿಯವರ ಮೊದಲ ಅವಧಿ ಪ್ರಾರಂಭವಾದ ಕೂಡಲೇ ಹಾಗೂ ಹಿಂದಿನ BJP ನೇತೃತ್ವದಲ್ಲಿ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಸಹ ಇವರು ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರಂತ ಅಜಿತ್ ದೋವಲ್ ಇವರು ನರೇಂದ್ರ ಮೋದಿಯವರ ಒಂದು ಆಪ್ತ ಕೂಟದಲ್ಲಿ ಸಹ ಗುರುತಿಸಿಕೊಂಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಯಾವ 2 ಸಚಿವಾಲಯಗಳು ಕೃಷಿ ಸಖಿ ಪ್ರಮಾಣೀಕರಣ ಕಾರ್ಯಕ್ರಮಕ್ಕಾಗಿ ಒಪ್ಪಂದಕ್ಕೆ ಸಹಿ ಹಾಕಿವೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಕೃಷಿ ಸಖಿ ಪ್ರಮಾಣೀಕರಣ ಕಾರ್ಯಕ್ರಮಕ್ಕಾಗಿ ಸಹಿಯನ್ನು ಹಾಕಿವೆ. ಇನ್ನು ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜೂನ್ 18, 2024ರಲ್ಲಿ ವಾರಣಾಸಿಯಲ್ಲಿ ನಡೆದಂಥ ಕೃಷಿ ಸಖಿ ಸಭೆಯಲ್ಲಿ ಕೃಷಿ ಸಖಿ ಪ್ರಮಾಣೀಕರಣದ ಅಡಿಯಲ್ಲಿ 30,000ಕ್ಕೂ ಹೆಚ್ಚು ಸ್ವಸಹಾಯ ಗುಂಪುಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಈ ವಾರಣಾಸಿ ಕ್ಷೇತ್ರ ನರೇಂದ್ರ ಮೋದಿಯವರು 3 ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದು ಉತ್ತರ ಪ್ರದೇಶದಲ್ಲಿರುವಂಥ ವಾರಣಾಸಿ ಕ್ಷೇತ್ರದಿಂದಲೇ. ಹೀಗಾಗಿ ವಾರಣಾಸಿ ಅವರ ಸ್ವಂತ ಕ್ಷೇತ್ರವಾಗಿದೆ. ಈ ಒಂದು ಕ್ಷೇತ್ರದಲ್ಲಿ 30,000ಕ್ಕೂ ಹೆಚ್ಚು ಸ್ವಸಹಾಯ ಗುಂಪುಗಳಿಗೆ ಕೃಷಿ ಸಖಿ ಪ್ರಮಾಣೀಕರಣ ಪತ್ರವನ್ನು ನೀಡಿದ್ದಾರೆ. ಇನ್ನು ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಕೃಷಿಯಲ್ಲಿ ಮಹಿಳೆಯರ ಪ್ರಮುಖ ಪಾತ್ರ ಮತ್ತು ಕೊಡುಗೆಯನ್ನು ಅರಿತು ಗ್ರಾಮೀಣ ಕೌಶಲ್ಯಗಳನ್ನು ಉತ್ತೇಜಿಸಲು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಆಗಸ್ಟ್ 2023ರಲ್ಲಿ ಒಂದು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಕೃಷಿ ಸಖಿ ಪ್ರಮಾಣೀಕರಣ ಕಾರ್ಯವು ಈ ಒಪ್ಪಂದದಡಿ ಮಹತ್ವಾಕಾಂಕ್ಷೆಯ ಉಪಕ್ರಮವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ಸಹಕಾರಿ ಬ್ಯಾಂಕಿನ ಪರವಾನಗಿಯನ್ನು ರದ್ದುಗೊಳಿಸಿದೆ? ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ಬ್ಯಾಂಕಿನ ಲೈಸೆನ್ಸನ್ನು ರದ್ದುಗೊಳಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಪೂರ್ವಾಂಚಲ ಸಹಕಾರಿ ಬ್ಯಾಂಕ್. ಉತ್ತರ ಪ್ರದೇಶದ ಗಾಜಿಪುರದ ಮೂಲದ ಪೂರ್ವಾಂಚಲ ಸಹಕಾರಿ ಬ್ಯಾಂಕ್ ಸಾಕಷ್ಟು ಬಂಡವಾಳ ಮತ್ತು ಗಳಿಕೆಯ ನಿರೀಕ್ಷೆಗಳಿಲ್ಲದ ಕಾರಣ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಒಂದು ಬ್ಯಾಂಕಿನ ಲೈಸೆನ್ಸನ್ನು ರದ್ದುಪಡಿಸಿದೆ. ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಯಾರಿದ್ದಾರಪ್ಪ ಅಂದರೆ ಶಕ್ತಿಕಾಂತ್ ದಾಸ್ ಅವರಿದ್ದಾರೆ. ಇವರು 25ನೇ ಗವರ್ನರ್. ಇನ್ನು ಪೂರ್ವಾಂಚಲ ಸಹಕಾರಿ ಬ್ಯಾಂಕ್ ಸಲ್ಲಿಸಿದ ಮಾಹಿತಿಯ ಪ್ರಕಾರ 99.51% ಠೇವಣಿದಾರರು ತಮ್ಮ ಠೇವಣಿಗಳ ಸಂಪೂರ್ಣ ಮೊತ್ತವನ್ನು ಸ್ವೀಕರಿಸಲು ಅರ್ಹರಾಗಿದ್ದಾರೆ ಎಂದು RBI ತಿಳಿಸಿದೆ. ಇನ್ನು ಮುಂದಿನ ಪ್ರಶ್ನೆ, T20 ವಿಶ್ವಕಪ್ ಪಂದ್ಯದಲ್ಲಿ ಎಲ್ಲ 4 ಓವರ್ಗಳನ್ನು ಮೆಡನ್ ಬೌಲ್ ಮಾಡಿದ ವಿಶ್ವದ ಮೊದಲ ಬೌಲರ್ ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಲಾಕಿ ಫರ್ಗ್ಯೂಸನ್ ಇವರು T20ನಲ್ಲಿ ನಡೆದಂಥ ಪಂದ್ಯದಲ್ಲಿ 4 ಓವರ್ಗಳನ್ನು ಮೆಡನ್ ಮಾಡುವ ಮುಖಾಂತರ ಒಂದು ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಟ್ರಿನಿಡಾಡ್ನಲ್ಲಿ ನಡೆದಂಥ ಪಪುವಾ ನ್ಯೂಗಿನಿಯಾ ವಿರುದ್ಧ ಕೊನೆಯ ಲೀಗ್ ಪಂದ್ಯದಲ್ಲಿ ಲಾಕಿ ಫರ್ಗ್ಯೂಸನ್ ಅವರು ತಮ್ಮ ಹೆಸರಿನ ವಿಶ್ರೇಷ್ಠ ದಾಖಲೆಯನ್ನು ಮಾಡಿದ್ದಾರೆ. ಲಾಕಿ ಫರ್ಗ್ಯೂಸನ್ ಅವರು T20 ವಿಶ್ವಕಪ್ ಪಂದ್ಯದಲ್ಲಿ ಬೌಲರ್ನಿಂದ ಅತಿ ಹೆಚ್ಚು ಮೆಡನ್ ಓವರ್ಗಳಂದರೆ 4 ಓವರನ್ನು ಮೆಡನ್ ಮಾಡಿದ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದಂಥ ಪರಿಸರ ಕಾರ್ಯಕ್ಷಮತೆಯ ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಎಂಬ ಪ್ರಶ್ನೆ ಇದೆ. ಪರಿಸರ ಕಾರ್ಯಕ್ಷಮತೆಯ ಸೂಚ್ಯಂಕದಲ್ಲಿ ಭಾರತವು 176ನೇ ಸ್ಥಾನದಲ್ಲಿದೆ. ಈ ಸೂಚ್ಯಂಕವನ್ನು ಅಧ್ಯಯನ ಮಾಡಲು ಒಟ್ಟು 180 ದೇಶಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಈ 180 ದೇಶಗಳಲ್ಲಿ ಭಾರತವು 176ನೇ ಸ್ಥಾನದಲ್ಲಿದೆ. ಇನ್ನು ಇದರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ಭಾರತವು ಪರಿಸರ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ 176ನೇ ಸ್ಥಾನದಲ್ಲಿದೆ. ಈ ಸೂಚ್ಯಂಕವು ಈ ಹಿಂದಿನ ಶ್ರೇಯಾಂಕ ಅಂದರೆ ಕಳೆದ ವರ್ಷಕ್ಕಿಂತ ಹೋಲಿಸಿದರೆ ಈ ಬಾರಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗಿದೆ ಎಂಬುದು ಒಂದು ವರದಿಯಲ್ಲಿ ಉಲ್ಲೇಖವಾಗಿದೆ. ಇನ್ನು ಪೇಪರ್ ಕಟಿಂಗ್ಸ್ನಲ್ಲಿರುವಂಥ ಮುಖ್ಯವಾದ ಮಾಹಿತಿಯನ್ನು ನೋಡಿಕೊಳ್ಳೋಣ. ಫಿನ್ಲ್ಯಾಂಡ್ ಅಥ್ಲೆಟಿಕ್ಸ್ ಕೂಟದಲ್ಲಿ ಚಿನ್ನ ಗೆದ್ದ ಭಾರತದ ನೀರಜ್ ಚೋಪ್ರಾ, ಭಾರತದ ಚಿನ್ನದ ಹುಡುಗ ಎಂದು ಸಹ ಇವರನ್ನು ಕರೀತಾರೆ. ಫಿನ್ಲ್ಯಾಂಡ್ನಲ್ಲಿ ನಡೆದಂಥ ಪಾವೋ ನರ್ಮಿ ಗೇಮ್ಸ್ನ ಜಾವ್ಲಿನ್ ಥ್ರೋನಲ್ಲಿ ಹಾಲಿ ವಿಶ್ವ ಹಾಗೂ ಒಲಿಂಪಿಕ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಭಾರತದ ನೀರಜ್ ಚೋಪ್ರಾ ಇವರು ಚಿನ್ನದ ಪದಕವನ್ನು ಗಳಿಸಿದ್ದಾರೆ. ಇವರು ಈ ಒಂದು ಪಂದ್ಯದಲ್ಲಿ ಜಾವ್ಲಿನ್ ಥ್ರೋವನ್ನು ಇವರು ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ ಎಂದು ಸಹ ಪರೀಕ್ಷೆಯಲ್ಲಿ ಕೇಳಬಹುದು. ಜಾವ್ಲಿನ್ ಥ್ರೋ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ. ಇವರು ಫಿನ್ಲ್ಯಾಂಡ್ನಲ್ಲಿ ನಡೆದಂಥ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 85.97 ಮೀಟರ್ ದೂರಕ್ಕೆ ಜಾವ್ಲಿನನ್ನು ಎಸೆಯುವ ಮೂಲಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು 2 ಮತ್ತು 3ನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್ನ ಅಥ್ಲೆಟ್ಗಳು ಭಾಗಿಯಾಗಿದ್ದಾರೆ. ಇನ್ನು ಕ್ರಿಸ್ ಗೇಲ್ ಅವರ ದಾಖಲೆಯನ್ನು ಮುರಿದಂಥ ಆಟಗಾರ ಯಾರಪ್ಪ ಅಂದರೆ ಇಸ್ಟೋನಿಯಾದ ಬ್ಯಾಟರ್ ಆದಂಥ ಸಾಹಿಲ್ ಚವಾಣ್. ಇವರು ಕ್ರಿಸ್ ಗೇಲ್ ಅವರು ನಿರ್ಮಿಸಿದಂಥ ಒಂದು ದಾಖಲೆಯನ್ನು ಮುರಿದ್ದಾರೆ. ಈ ಹಿಂದೆ ಕ್ರಿಸ್ ಗೇಲ್ ಅವರು 2023ರ IPLನಲ್ಲಿ 30 ಎಸೆತಗಳಲ್ಲಿ ಶತಕವನ್ನು ಸಿಡಿಸಿದ್ದರು. ಯಾರು? ಕ್ರಿಸ್ ಗೇಲ್ ಅವರು 30 ಎಸೆತಗಳಲ್ಲಿ ಶತಕ ನುಡಿಸಿದ್ದರು. ಆದರೆ ಇವರು ಯಾರಪ್ಪ ಅಂದರೆ ಸಾಹಿಲ್ ಚವಾಣ್ ಇವರು ಸೈಪ್ರಸ್ ಕ್ರಿಕೆಟ್ ತಂಡದ ವಿರುದ್ಧ ಕೇವಲ 27 ಎಸೆತಗಳಲ್ಲಿ 100 ರನ್ಗಳನ್ನು ನಿರ್ಮಿಸಿದ್ದಾರೆ.
ಸಾಹಿಲ್ ಚೌಹಾಣ್ ಇಸ್ಟೋನಿಯಾದ ಬ್ಯಾಟರ್ ನೋಡ್ರಿ. ಇವರು ಯಾವ ದೇಶ ಆಟಗಾರಪ್ಪ ಅಂದರೆ ಇಸ್ಟೋನಿಯಾದ ಬ್ಯಾಟರ್. ಇವರು ಸೈಪ್ರಸ್ ಕ್ರಿಕೆಟ್ ತಂಡದ ವಿರುದ್ಧ ಆಟವಾಡುವ ಮುಖಾಂತರ 27 ಬಾಲ್ಗಳಲ್ಲಿ 100 ರನ್ಗಳನ್ನು ಹೊಡೆದಿದ್ದಾರೆ. ಇನ್ನು ಇತ್ತೀಚೆಗೆ ನಡೆದಂತಹ 2024 ರಣಜಿ ಟ್ರೋಫಿಯಲ್ಲಿ ಯಾವ ತಂಡ ವಿಜೇತವಾಗಿದೆ ಎಂಬುದನ್ನು ಸಹ PC ಹಾಗೂ PSL ಪ್ರಶ್ನೆ ಕೇಳಬಹುದು. ಇದಕ್ಕೆ ಸರಿಯಾದಂಥ ಉತ್ತರ ಮುಂಬೈ ತಂಡವು ಇತ್ತೀಚೆಗೆ ರಣಜಿ ಟ್ರೋಫಿ ವಿಜೇತವಾಗಿದೆ. ಇನ್ನು 2023 ವಿಜಯ್ ಹಜಾರೆ ಟ್ರೋಫಿ ವಿಜೇತ ತಂಡ ಯಾವುದಪ್ಪ ಅಂದರೆ ಹರಿಯಾಣವು 2023 ವಿಜಯ್ ಹಜಾರೆ ಟ್ರೋಫಿಯನ್ನು ಪಡೆದುಕೊಂಡಿದೆ. ಪ್ರತಿ ವರ್ಷ ಜೂನ್ 19ರಂದು ವರ್ಲ್ಡ್ ಸಿಕಲ್ ಸೆಲ್ ಡೇನು ಆಚರಿಸಲಾಗುತ್ತಿದೆ. ಹಾಗಾದರೆ 2024 ಥೀಮ್ ಏನಿದೆಪ್ಪ ಅಂದರೆ ಹೋಪ್ ಥ್ರೋ ಪ್ರೋಗ್ರೆಸ್ ಅಡ್ವಾನ್ಸಿಂಗ್ ಸಿಕಲ್ ಸೆಲ್ ಕೇರ್ ಗ್ಲೋಬಲಿ ಎಂಬುದು 2024 ಧ್ಯೇಯವಾಕ್ಯವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಯಾವ ದೇಶವು ಮೊದಲ ಬಹುರಾಷ್ಟ್ರೀಯ ವಾಯುವ್ಯಾಯಾಮ ಅಂದರೆ ಏರ್ಫೋರ್ಸ್ ವಾಯುವ್ಯಾಯಾಮ ತರಂಗ ಶಕ್ತಿಯನ್ನು ಆಯೋಜಿಸುತ್ತಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ. ಭಾರತವು 2024ರಲ್ಲಿ ಬಹುರಾಷ್ಟ್ರೀಯ ವಾಯುವ್ಯಾಯಾಮದಂಥ ತರಂಗ ಶಕ್ತಿಯನ್ನು ಆಯೋಜಿಸುತ್ತಿದೆ. ಇನ್ನು ಇದರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ಭಾರತೀಯ ವಾಯುಪಡೆಯು ಮೊದಲ ಬಹುರಾಷ್ಟ್ರೀಯ ವಾಯುವ್ಯಾಯಾಮದಂತಹ ತರಂಗ ಶಕ್ತಿಯನ್ನು ಆಗಸ್ಟ್ನಲ್ಲಿ ನಡೆಯಲಿದೆ. ಇದು ಯಾವ ತಿಂಗಳಲ್ಲಿ ನಡೀತಪ್ಪ ಅಂದರೆ ಆಗಸ್ಟ್ನಲ್ಲಿ ನಡೆಯಲಿದೆ. ಇದರಲ್ಲಿ ಈ ವೀಕ್ಷಕ ರಾಷ್ಟ್ರವಾಗಿ ಕೆಲವೊಂದಿಷ್ಟು ದೇಶಗಳು ಭಾಗವಹಿಸಿದರೆ ಕನಿಷ್ಠ 10 ದೇಶಗಳು ಭಾಗವಹಿಸುವಂಥ ಒಂದು ನಿರೀಕ್ಷೆ ಇದೆ. ಈ ವ್ಯಾಯಾಮವನ್ನು 2 ಹಂತಗಳಲ್ಲಿ ನಡೆಸಲಾಗುತ್ತದೆ. ಮೊದಲನೆಯದು ಭಾರತ ಭೂಪ್ರದೇಶದಲ್ಲಿರುವಂಥ ದಕ್ಷಿಣ ಭಾಗದಲ್ಲಿ ನಡೆಸಲಾಗುತ್ತದೆ. ಅದು ಆಗಸ್ಟ್ನ ಮೊದಲ 2 ವಾರಗಳಲ್ಲಿ ನಡೆಯುತ್ತದೆ. ಇನ್ನು ಎರಡನೆಯ ಭಾಗ ಆಗಸ್ಟ್ನ ಅಂತ್ಯದಿಂದ ಸೆಪ್ಟೆಂಬರ್ನ ಮಧ್ಯದವರೆಗೆ ಭಾರತದ ಪಶ್ಚಿಮ ಭಾಗದಲ್ಲಿ ನಡೆಯುತ್ತದೆ. ಮೊದಲನೆಯ ಭಾಗ ಭಾರತದ ದಕ್ಷಿಣ ಭಾಗದಲ್ಲಿ, ಎರಡನೆಯ ಭಾಗ ಭಾರತದ ಪಶ್ಚಿಮ ಭಾಗದಲ್ಲಿ ನಡೆಯುತ್ತದೆ. ತರಂಗ ಶಕ್ತಿ ವಾಯುವ್ಯಾಯಾಮ ಇದನ್ನು ಭಾರತ ದೇಶವು ಆಯೋಜಿಸುತ್ತಿದೆ. ಇನ್ನು ಮುಂದಿನ ಪ್ರಶ್ನೆ, ಡೇವಿಡ್ ವಿಸ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಇವರು ಯಾವ ದೇಶಕ್ಕೆ ಸೇರಿದ್ದಾರೆ ಎಂಬ ಪ್ರಶ್ನೆ ಇದೆ. ಡೇವಿಡ್ ವಿಸ್ ಇವರು ಇತ್ತೀಚೆಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಇವರು ನಮಿಬಿಯಾ ದೇಶಕ್ಕೆ ಸೇರಿದಂಥ ಕ್ರಿಕೆಟ್ ಆಟಗಾರರಾಗಿದ್ದಾರೆ. ಮತ್ತು ನಮ್ಮ IPLನಲ್ಲಿ ನಡೆದಂಥ ಪಂದ್ಯದಲ್ಲಿ ಇವರು RCB ತಂಡದ ಪರವಾಗಿ ಸಹ ಆಟವನ್ನು ಆಡಿದ್ದಾರೆ. ಇನ್ನು ಇವರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, 2024 T20ಯಲ್ಲಿ ವಿಶ್ವಕಪ್ನಲ್ಲಿ ನಡೆದಂಥ ಇಂಗ್ಲೆಂಡ್ ವಿರುದ್ಧ 41 ರನ್ಗಳ ಸೋಲಿನ ನಂತರ ನಮಿಬಿಯಾ ಆಲ್ರೌಂಡರ್ ಆದಂಥ ಡೇವಿಡ್ ವಿಸ್ ಇವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಮೈಗ್ರೇಟ್ಗಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಯಾವ ಬ್ಯಾಂಕ್ನೊಂದಿಗೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, SBI ಜೊತೆಗೆ ಮೈಗ್ರೇಟ್ಗಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ಇತ್ತೀಚೆಗೆ ಮೈಗ್ರೇಟ್ ಪೋರ್ಟಲ್ ಬಳಕೆದಾರರಿಗೆ ಅದರ ಪಾವತಿ ಗೇಟ್ವೇ SBI ಪೇ ಮೂಲಕ ಬ್ಯಾಂಕ್ನ ಹೆಚ್ಚುವರಿ ಡಿಜಿಟಲ್ ಪಾವತಿ ಸೇವೆಯನ್ನು ಒದಗಿಸಲು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು SBI ಜೊತೆಗೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಯಿತು. ಮೈಗ್ರೇಟ್ ಪೋರ್ಟಲನ್ನು 2014ರಲ್ಲಿ ಪ್ರಾರಂಭಿಸಲಾಗಿದೆ. ಮೈಗ್ರೇಟ್ ಪೋರ್ಟಲನ್ನು 2014ರಲ್ಲಿ ಪ್ರಾರಂಭಿಸಲಾಗಿದೆ. ಇದು ಸಾಗರೋತ್ತರ ಭಾರತೀಯ ಕಾರ್ಮಿಕರೊಂದಿಗೆ ಸಂಬಂಧವನ್ನು ಸೂಚಿಸುತ್ತದೆ. ಇದಿಷ್ಟು ವಿಡಿಯೋದಲ್ಲಿನ ಮಾಹಿತಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಮತ್ತು ಈ ವಿಡಿಯೋದ PDF ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಡಲಾಗಿದೆ. ಅದರ ಮೂಲಕ ನೀವು ಜಾಯ್ನ್ ಆಗಬಹುದು ಮತ್ತು ಈ ವಿಡಿಯೋದ PDF ಪಡೆದುಕೊಳ್ಳಬಹುದು. ಧನ್ಯವಾದಗಳು. ಏನಾದರೂ ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.